ಎಲ್ರಿಗೂ ನಮಸ್ಕಾರ. ಮೈಸೂರು ತಾಲೂಕು ಕಸ್ಬಾ ಹೋಬಳಿ ದೇವನೂರು ಗ್ರಾಮದ ಸರ್ವೆ ನಂಬರು 216/2, 219/7, 219/8, 215/1-2ರಲ್ಲಿ CIT ಜಾಗ ಇಲ್ಲಿ 2 ಎಕರೆ 3 ಎಕರೆ ಈ ಥರ ಇರ್ತದೆ. ಉಳಿಕೆ ಜಾಗ ಖರಾಬಿದ್ರೂ ಅದನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಲೇಔಟ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಮತ್ತು ನಗರಾಭಿವೃದ್ಧಿ ಮುಖ್ಯ ಕಾರ್ಯದರ್ಶಿ ಅವರಿಗೆ, ಮೈಸೂರು ಮಾನ್ಯ DC ಅವರಿಗೆ ಹಾಗೂ ಕಮಿಷನರ್ ಮೂಡಾದವ್ರಿಗೆ, ಕಾರ್ಪೊರೇಷನ್ವರಿಗೆ ದೂರು ಕೊಟ್ಟಿದ್ದೀನಿ. ಯಾವುದೇ ಕ್ರಮ ತಗೋತಾ ಇಲ್ಲ. ಅಲ್ಲಿ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ಇದ್ರ ಬಗ್ಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆಗಲಿ DC ಅವರು ಗಮನ ಹರಿಸಿ ಅಲ್ಲಿ ಯಾರು ಅಕ್ರಮ ಎಸಗಿ ಲೇಔಟ್ ಮಾಡ್ತಿದ್ದಾರೆ ಸರ್ಕಾರಿ ಜಾಗದಲ್ಲಿ CIT ಜಾಗ ಪ್ರಭುತ್ವ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಲೇಔಟ್ ಮಾಡ್ತಿದ್ದಾರೆ. ಅದನ್ನು ಇಮಿಡಿಯೇಟ್ಲಿ ಇವರೆಲ್ಲ ಕ್ರಮ ತಗೊಂಡು ಅಲ್ಲಿ ಕೆಲಸ ನಿಲ್ಲಿಸಬೇಕು. ಜೊತೆಗೆ ಅಲ್ಲಿ ಅಕ್ರಮವಾಗಿ ಲೇಔಟ್ ಮಾಡ್ತೀನಿ ಅಂತೇಳಿ ಯಾರು ಈಗ ಕೆಲಸ ಕಾರ್ಯಗಳು ಮಾಡ್ತಾರೆ, ಕಾಮಗಾರಿಗಳು ಮಾಡ್ತಾರೆ, ಅದು ಮೂಲ ಕಬ್ಜಾದಾರರು ಯಾರು ಅವ್ರನ್ನ ಕಂಡುಹಿಡಿದು ಅವ್ರ ಮೇಲೆ FIR ದಾಖಲಿಸಬೇಕು. ಜೊತೆಗೆ ಈ ಜಾಗಗಳಲ್ಲಿ ಇಂಥ ಮೈಸೂರಿನಲ್ಲಿ ಕಣ್ಣು ಮುಚ್ಕೊ ಕೂತಿದ್ದಾರೆ. ಸರ್ಕಾರಿ ಜಾಗಗಳು ಒತ್ತುವರಿ ಆಗ್ತಿದ್ದಾವೆ, ಲೇಔಟ್ ಆಗ್ತಿದ್ದಾವೆ. ಅದನ್ನ ಸೈಟ್ಗಳನ್ನ ಮಾರಾಟ ಮಾಡೋಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಸೈಟ್ ಮಾಡಿ ಅದು ತಗೊಂಡವ್ರು ಸಾರ್ವಜನಿಕರ ಕಥೆ ಏನಾಗಬೇಕು, ಏನು ಮಾಡ್ತಿದ್ದಾರೆ? ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದೇನೆಂದರೆ ಇದನ್ನು ಅತಿ ತುರ್ತು ಎಂದು ಭಾವಿಸಿ ಆ ಜಾಗದಲ್ಲಿ ಯಾರು ಕೆಲಸ ಕಾರ್ಯಗಳು ನಿರ್ವಹಿಸಿದ್ರೆ ಅಕ್ರಮವಾಗಿ ಅವ್ರ ಮೇಲೆ ಕ್ರಮ ತಗೊಂಡು ಆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಾಗನ ವಶಪಡಿಸ್ಕೋಬೇಕು. ಅಲ್ಲಿ ಮೂಡಾ ಬೋರ್ಡನ್ನು ಹಾಕಬೇಕು. ಅಲ್ಲಿ ಯಾವುದೇ ರೀತಿ ಕೆಲಸ ನಿರ್ವಹಿಸಿದಾಗ ಕ್ರಮ ತಗೊಳ್ಳಿಕ್ಕೆ ನಾನು ಈಗ ಆಲ್ರೆಡಿ ದೂರು ಕೊಟ್ಟಿದ್ದೀನಿ. ಆ ದೂರನ್ನ ಏನೋ ಕ್ರಮ ತಗೊಳ್ಳಿಲ್ಲ ಅಂದರೆ ನಾನು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ನನ್ನ ಸಂಘಟನೆ, ಸಮಾಜ ರಕ್ಷಣಾ ಸೇನೆ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮುಷ್ಕರ ಹೂಡಬೇಕಾಗಿದೆ ಶಾಂತಿಯುತವಾಗಿ. ಅದನ್ನು ಬೆಳಕಿನ ತರೀಕೆ ನಾನು ಈಗ ಆಲ್ರೆಡಿ ಪ್ರಚಾರ ಮಾಡಿದ್ದೀನಿ. ಅದನ್ನು ಗಂಭೀರವಾಗಿ ಪರಿಗಣಿಸಿದ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಕೂತ್ಕೊಳ್ತು ಹೇಳ್ತಾ ಹನುಮಂತರಾಜಕ್ಕೆ ಸಮಾಜ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಮೈಸೂರು. ವಿಡಿಯೋ ನೋಡಿ, ಅಲ್ಲಿ ರಾಜ್ ಕಾಲುವೆ ಇದೆ. ಸರ್ವೆ ನಂಬರ್ ಏನೀಗ ಹೇಳಿದ್ದೀನಿ ಅದು ಸುತ್ತಮುತ್ತ ಜಾಗ ಇರುವಂಥದ್ದು ಸರ್ಕಾರಿ ಖರಾಬು ಮತ್ತು CITB ಜಾಗ. ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತದೆ. ಅಡಿಯಲ್ಲಿ ಒಂದು ಅಡಿಗೆ 4,000 ಇದೆ. ಸುಮಾರು 6ರಿಂದ 7 ಕೋಟಿ ಪ್ರಾಪರ್ಟಿನ ಅನ್ಯರು, ಅಕ್ರಮ ಭೂಗಳರು ಅದನ್ನು ಒತ್ತುವರಿ ಮಾಡಿದ್ದಾರೆ. ಅದನ್ನು ಇಮಿಡಿಯೇಟ್ಲಿ ತುರ್ತಾಗಿ ಕ್ರಮ ತಗೊಳ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟ ಆಗುತ್ತೆ. ನಾನು ಲಿಖಿತವಾಗಿ ದೂರು ನೀಡಿ ಇದನ್ನು ಆಲ್ರೆಡಿ ನಾನು ಥ್ರೂ ಪೋಸ್ಟ್ ಮುಖಾಂತರ ಎಲ್ಲರಿಗೂ ದೂರು ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಕ್ರಮ ತಗೋಬೇಕಂತ ಆಗ್ರಹಿಸ್ತಾ ಇದ್ದೀನಿ. ಯಾರ್ಯಾರು ದೂರು ಕೊಟ್ಟಿದ್ದೀರಿ? ನಾನು ಮೈಸೂರು ಜಿಲ್ಲಾಧಿಕಾರಿಗಳಿಗೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಕೊಟ್ಟಿದ್ದೀನಿ, ಮುಖ್ಯ ಕಾರ್ಯದರ್ಶಿ ನಗರಾಭಿವೃದ್ಧಿ ಸಚಿವರು ಕೊಟ್ಟಿದ್ದೀನಿ, ಕಾರ್ಪೊರೇಷನ್ ಕೊಟ್ಟಿದ್ದೀನಿ. ಎಲ್ಲ ಅದು ರಿಸೀವ್ಡ್ ಆಗಿದೆ. ಇನ್ನೂ ಯಾವುದೇ ರೀತಿ ಕ್ರಮ ತಗೊಳ್ಳಿ. ಎಷ್ಟು ದಿನ ಆಯಿತು ದೂರು ಕೊಟ್ಟಿದ್ದೀವಿ? ದೂರು ಕೊಟ್ಟು 1 ವಾರ ಆಯಿತು. ಯಾರು ಬಂದಲ್ಲಿ ಈ ವಲಯದ ಝೋನ್ ವಲಯದ AC ಆಗಲಿ, ಇಂಜಿನಿಯರ್ ಆಗಲಿ ಏನು ಮಾಡ್ತಾರೆ, ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಸೊ ಇವರೆಲ್ಲ ಶಾಮೀಲಾಗಿದ್ದಾರೆ ಅಂತ ನಾನು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕೆ ಅಂದರೆ ದೂರು ಕೊಟ್ಟು ಆದಮೇಲೆ ಏನು ಕ್ರಮ ತಗೊಳ್ತಾರೆ, ಸಂಬಂಧಪಟ್ಟ ನೋಟಿಸ್ ಕಳಿಸ್ತೇನೆ. ಆ ಜಾಗದಲ್ಲಿ CITB ಜಾಗದಲ್ಲಿ ಯಾರು ಕೆಲಸ ನಿರ್ವಹಿಸಿದ್ರೆ ಯಾಕೆ ಬೋರ್ಡ್ ಹಾಕಲಿಲ್ಲ, ಅವರು ಆಗ್ತಾ ಇರೋದು ಕಾರಣ ಏನು? ಹಾಗಾದರೆ ಇವರು ಶಾಮೀಲಾಗಿದ್ದಾರೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತೀನಿ. ಈ ಆರೋಪನ ಇಲ್ಲ ಅಂದರೆ ಅವರು ನಾಳೆ ಬಂದ ಜಾಗನ ವಶಪಡಿಸ್ಕೋಬೇಕು. ಇಲ್ಲದೆ ನಾನೇನೀಗ ಹಿಂದೆ ಹೇಳಿದ್ದೀನಿ, ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಈ ಪ್ರಕರಣ ಬೆಳಕಿನ ತರಕ್ಕೆ ಮತ್ತು ಕ್ರಮ ತಗೊಳ್ಳೋಕ್ಕೆ ನಾನು ಧರಣಿ ಕೊಡ್ತೀನಿ. ಈಗ ಏನು ಈ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ನಿವೇಶನಗಳು ಮಾಡೋಕ್ಕೆ ಭೂಗಳವರು ಏನು ಪ್ರಯತ್ನ ಮಾಡ್ತಾಯಿದ್ದಾರೋ ಆ ಜಾಗವು ಕೈಪ್ ಮಸೀದಿ ಹಿಂಭಾಗ ವಾರ್ಡ್ ನಂಬರ್ 11ನಲ್ಲಿ ಬರ್ತದೆ. ಆ ವಾರ್ಡ್ ನಂಬರ್ 11ನ ಕಾರ್ಪೊರೇಷನ್ ಆಯುಕ್ತರು ಏನು ಮಾಡ್ತಾವ್ರೆ, ವಲಯ ಆಯುಕ್ತರು ಏನು ಮಾಡ್ತಾವ್ರೆ, ಇಂಜಿನಿಯರ್ ಏನು ಮಾಡ್ತಾವ್ರೆ, ಇವ್ರು ಯಾರು ಎಲ್ಲ ಕಣ್ಣು ಮುಚ್ಚಿಕೊಳ್ತಾವ್ರೆ ಅಂದರೆ ಇವರೆಲ್ಲರ ಸಹಕಾರ ಇದ್ದವ್ರು ಮಾಡ್ತಾವ್ರೆ. ಇದ್ರ ಬಗ್ಗೆ ಮುಂದೆ ಉಗ್ರ ಹೋರಾಟ ಮಾಡೋದ್ರ ಜೊತೆಗೆ ಶಿಸ್ತು ಕ್ರಮ ಆಗಲಿಲ್ಲ ಅಂದರೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನಾವು ಸಂಘಟನೆ ತೀರ್ಮಾನ ಮಾಡಿ ಅತಿ ಶೀಘ್ರದಲ್ಲೇ ನಿರ್ಧಾರ ಮಾಡ್ತೀವಿ.